ಮ್ಯಾಲ. ಆಯ್ತು, ಮುಗೀತು ಕೆಲಸ. ಸಂಸಾರ ಇಟ್ಟೆ. ತೊಟ್ಟಲು ಕಟ್ಟು, ಬಾಸಿಂಗ್ ಕಟ್ಟು, ಚಟ್ಟ ಕಟ್ಟು, ಮುಗೀತಿ ಸಂಸಾರ, ಮುಗೀತು ಅಟೆ. ನಾವು ಏನು ಮಾಡೀವಿ ಅಂದ್ರೆ ಇವು ಮೂರರೊಳಗೆ ಓಡಾಡ್ಬೇಕು ನಾವು. ಇದು ಮೂರು ಬಿಟ್ಟು ಓಡಾಡೋಕ್ಕಾಗಂಗಿಲ್ಲ ಯಾರಿಗಿ. ಸಂಸಾರ ಪ್ರಪಂಚದೊಳಗೆ ಸನ್ಯಾಸಿಗಳಿಗೆ ಬಿಡುವ ಆ ಮಾತು ಬೇರೆ. ಅವರ ಶರಣರು ಮಾಡಿರ್ತಕ್ಕಂಥ ಅದ್ಭುತ ಅನುಭವ. ಅವ್ರು ಏನು ತಿಳ್ಕೊಂಡಿದ್ರು ಅಂದ್ರೆ, ಈ ಜಗತ್ತ, ಈ ಭೂಮಿ, ಈ ಆಸ್ತಿ ನಮ್ಮದಲ್ಲ ಅಂತ ತಿಳ್ಕೊಂಡಿದ್ರು ಅವರು. ಹೇಮ ನಿಮ್ಮದಲ್ಲ, ಕಾಮಿನಿ ನಮ್ಮವಳಲ್ಲ, ಭೂಮಿ ನಮ್ಮದಲ್ಲ. ಇದು ಈ ಭಗವಂತನ ಕೊಟ್ಟಿರ್ತಕ್ಕಂಥ ಸಂಪತ್ತಿದು. ನಾವು ಏನು ತೊಗೊಂಡು ಬಂದಿಲ್ಲ, ತೊಗೊಂಡು ಹೋಗಂಗಿಲ್ಲ. ಈ ಮೂರು ತಿಳ್ಕೊಂಡ್ಬಿಟ್ಟಿದ್ರು ಅವರು. ಇರುತನ ನಾವು ಬಾಡಿಗೆ ಮನೆಯಾಗಿದ್ದಂಗೆ ಅಂತ. ಬಾಡಿಗೆ ಮುಗೀತು ನಮ್ಮದು ಅಂದ್ರೆ ಕಾಲೇ ಮಾಡೋದೆ ಅಂತ. ದೇವನ ಮನಿ ಇದು, ಈ ಜಗವಿಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ. ನಾವೆಲ್ಲ ಬಾಡಿಗೆ ಮನೆಯಾಗಿದ್ದಂಗೆ. ಸುಮ್ಮನೆ ಇದು ಎಲ್ಲ ನಮ್ಮದು ಅಂತೀವಿ. ನಮ್ಮದು ಏನಿಲ್ಲ. ನಮ್ಮದು ಇತ್ತಂದ್ರೆ ಮಂದಿಗೆ ಯಾಕೆ ಮನಿ ಮಾರ್ತೀವಿ? ನಮ್ಮದೇ ಹೊಲ ಇತ್ತಂದ್ರೆ ಮತ್ತೊಬ್ಬರಿಗೆ ಯಾಕೆ ಮಾರ್ತೀವಿ? ನಾವು ಬಂಗಾರ ವಸ್ತು ಒಡವೆ ನಮ್ಮದು ಇತ್ತಂದ್ರೆ ಮಾರ್ತೀವಿ ಯಾಕೆ ನಾವು? ನಮ್ಮಲ್ಲಿ ಇರಂಗಿತ್ತಲ್ಲ. ಅದು ಬಳಕೆಗೆ, ಪ್ರಪಂಚಕ್ಕೆ. ಏನೂ ಇದು ನಮ್ಮದಲ್ಲ ಅಂತ ತಿಳ್ಕೊಂಡಿದ್ರು ಶರಣರವರು. ಶರಣರಿಗೆ ನಮಗೆ ಏನು ವ್ಯತ್ಯಾಸ ಅಂದ್ರೆ, ಕಡ್ಕೊಳ್ಳೋ ಮಡಿಯೊಳಪ್ಪ ಅಂದ, ಹ್ಯಾಂಗೆ ಮಾಂತನಾಗತಿ, ಹ್ಯಾಂಗೆ ಭ್ರಾಂತಿ ನೀಗತಿ. ಎಷ್ಟು ಚಂದ ಹೇಳಿದ್ರು ನೋಡು. ಹ್ಯಾಂಗೆ ಮಾಂತನಾಗತಿ, ಹ್ಯಾಂಗೆ ಭ್ರಾಂತಿ ನೀಗತಿ, ಹಂಗೆ ಹಿಂಗೆ ಹೊತ್ತುಗಳದು ಹಿಂಗೆ ನೀ ಸತ್ತು ಹೋಗ್ತಿ. ಎಷ್ಟು ಚಂದ ಹೇಳಿದರು. ಹಂಗೆ ಹಿಂಗೆ ಹೊತ್ತುಗಳದು. ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ, ಇವು ಮೂರು ಹಾದು ಅಂದ್ರೆ ಮುಗೀತು ಕತಿ. ಬಾಲ್ಯಾವಸ್ಥೆ ಒಳಗೆ ಪ್ರಪಂಚ ಜ್ಞಾನ ಇರಂಗಿಲ್ಲ. ಸುಮ್ಮ ತಾಯಿ ತಂದೆ ಒಡಲೊಳಗೆ ಬೆಳೀತಾನೆ ಹುಡುಗ. ದೊಡ್ಡವಾದ ಮೂಲಕ ನೀವೇನು ಮಾಡ್ತೀರಿ? ದೊಡ್ಡವಾದ ಮೂಲಕ ಸ್ವಾಮೀನ ಮಾಡ್ತೀರಿ? ಏನು ಸಾಧು ಮಾಡ್ತೀರಿ? ಏನು ಮಾಡ್ತೀರಿ? ಮದುವೆ ಮಾಡ್ತೀರಿ. ಆಯ್ತು, ಮದುವೆ ಏನು ಮಾಡಿದ್ರಿ ಅಂದ್ರೆ ಮಕ್ಕಳು ಹಡಿತಾನೆ. ಮಕ್ಕಳದು ಅದು ಗೋಸ್ ಹತ್ತದ. ಅದು ಮುಗಿದ್ರೊಳಗೆ ಮೂಪು ಬರ್ತದೆ. ಮೂಪು ಬಂದ ಮೂಲಕ ಸಾವಿನ ಕಡೆಗೆ ಹೊಣತಾನೆ. ದಾರಿ ಆ ಕಡೆ ಹಿಡಿತಾನೆ. ಎಲ್ಲರೂ ಹಣೆ ಬರೋದೇ ಅದ. ಆಯ್ತು, ಮುಗೀತು ಕೆಲಸನೇ. ಮತ್ತೇನದ? ಆಯುಷ್ಯ 10, ರಾತ್ರಿಗೆ ಹೋದ 50, ಪ್ರಾಯಕ್ಕೆ 20, ಪ್ರಾಯದ ಗಾಯಿಗೆ 30, ವಾಯುಗೆಲ್ಲ 10. ಯಾವಾಗ ಇದು ಒಳಗಿನ ಗಾಳಿ ಹೊರಗೆ ಹೋಗ್ತದೆ ಗೊತ್ತಿಲ್ಲ. ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಮಡಿವಾಳಪ್ಪ ಭಾಳ ಚಂದ ಮಾತಾಡ್ದ. ದೊಡ್ಡಪ್ಪ ಶರಣರು, ಅಮರೈ ಮುತ್ತಿಯವರು, ಕಡ್ಕೊಳ್ಳೋ ಮಡಿವಾಳಪ್ಪನಂಥ ಮಹಾಜ್ಞಾನಿಗಳು ಈ ಊರೊಳಗೆ ಬಂದು ಹೋಗ್ಯಾರ. ಈ ಊರೊಳಗೆ, ಈ ಭೂಮಿ ಮೇಲೆ ತಿರುಗಾಡಿ ಹೋಗ್ಯಾರ ಅವರು. ಅನೇಕ ಅವ್ರ ಜೊತೆಗೆ ಸಂತರು ಬಂದಾರ. ಅದು ಇತಿಹಾಸ ಇಲ್ಲ. ಅವರು ಬಂದು ಹೋದ ನೆಲ ಪವಿತ್ರದ. ದೊಡ್ಡಪ್ಪ ಶರಣರ ಒಡನಾಟ ಮಡಿವಾಳಪ್ಪಗೆ. ಅಮರೈ ಮುತ್ತಿಯವರು ಮನೆಯೇ ನೋಡಿದವ್ರು ಅದಾರ. ತ್ಯಾಗಿಗಳು ಅನೇಕ. ಇಲ್ಲಿ ಶಿವಮಂದಿರದ ಇದು ಒಂದು ಕಾಚಾಪುರ, ಇದೊಂದು ಕಲ್ಯಾಣ ಅಂತ ಅನಿಸ್ತದೆ ನಮಗೆ. ಎಲ್ಲ ಶರಣರು ತುಂಬಿಕೊಂಡ್ರೆ ಇಲ್ಲಿ ಪ್ರತಿ ಒಂದು ತಿಂಗಳಿಗೊಂದು ಕಾರ್ಯಕ್ರಮ ನಡೆದಂಗೆ ಆಗ್ತಾವೆ. ಇಲ್ಲಿ ಶರಣರ ಪುರಾಣ, ದೊಡ್ಡಪ್ಪ ಶರಣರದು, ಅಮರೈ ಮುತ್ಯಂದು, ಶಿವನ ಕಾರ್ಯಕ್ರಮ ಮತ್ತು ಶರಣ ಬಸಪ್ಪನ ಕಾರ್ಯಕ್ರಮ. ನೋಡಿ ಯಾವ ಕಾಲದಾಗ ಶರಣರು ಹೆಂಗೆ ಬಂದರು, ಯಾರು ಪುಣ್ಯಾತ್ಮರು ಅವ್ರನ್ನ ನೆನವಿಗಾಗಿ ಇಲ್ಲಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಶರಣರ ವಿಚಾರಗಳನ್ನು ಪ್ರತಿ ವರ್ಷ ಪುರಾಣವನ್ನು ಕೇಳ್ತೀರಿ. ಅದನ್ನು ನೆನಪಾರ್ಲಾರ್ದಂಗೆ ಇಟ್ಕೊಂಡ್ರಿ ಅಂದ್ರೆ ಗಂಟು ಕಟ್ಟಿ ಹೆಂಗೆ ಬಂಗಾರ, ರೊಕ್ಕ, ಒಡವೆಗಳು ಲಾಕರ್ನಾಗ ಇಡ್ತೀವಿ ನಾವು, ಹಂಗೆ ಶರಣರ ಮಹಾತ್ಮರ ವಿಚಾರಗಳು, ಅವರು ಮಾಡಿದ ಪವಾಡ ಶಕ್ತಿಯನ್ನು ನಮ್ಮ ನೆನಪಿನೊಳಗೆ ಇಟ್ಕೊಂಡಿವಿ ಅಂದ್ರೆ ನಾವು ಬಂಗಾರ ಲಾಕರ್ ಹಾಕ್ತೀವಿ. ಕಟ್ಟಿಗೆ ಕುಳ್ಳ ಒಟ್ಟಿದ್ದೇವಂದ್ರೆ ಒಂದು ದೊಡ್ಡ ಆತೀವಿ. ಇದನ್ನು ಅರಿತುಕೊಂಡು ಬಾಳುವುದೇ ಬದುಕು. ನಾವು ಮನುಷ್ಯನಿಗೆ ಯಾರೂ ಹುಟ್ಟಿದಾಗ ದೊಡ್ಡವರಲ್ಲ, ಯಾರೂ ಹುಟ್ಟಿದಾಗ ಪವಿತ್ರರಲ್ಲ. ಮಾಡುವ ಧರ್ಮ ಸಂಸ್ಕಾರ,
ನಡವಳಿಕೆ, ಆಚಾರ, ವಿಚಾರ, ತತ್ವಜ್ಞಾನ, ಅನುಭವ ಎಲ್ಲ ನಡ್ಕೊಂಡು ಬಂದಂಥ ಇದು ಒಂದು ಜೀವನ. ನೋಡ್ರಿ, ಇನ್ನೊಂದು ನೆನಪರಿ, ನಾನು ಸಿದ್ಧಾರೂಢರು ಮೊನ್ನೆ ಭಾಳ ಅದ್ಭುತ ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಒಂದು ಸಿದ್ಧಾರೂಢರು ಮಠನೂ ಮಾಡಿದ್ರಿ. ಎಷ್ಟು ಎಲ್ಲರ ಭಾವನೆ. ಕಾಚಾಪುರದ ಒಂದು ಸಂಸ್ಕಾರ ಊರಿದು, ಸುಮ್ಮನೆ ಅಲ್ಲ ಇದು. ಭಾಳ ಊರುಗಳದಾವ. ಒಂದು ಊರಾಗ ಹೋದ್ರೆ ಸ್ವಾಮಿಗೆ ಹಿಟ್ಟು ನೀಡಲಾರ್ದ ಊರುಗಳವ ಎಷ್ಟೋ. ಸ್ವಾಮಿ ಬಂದ್ರೆ ಒಂದು ರೊಟ್ಟಿ ಸಿಗಂಗಿಲ್ಲ, ಅಂಥ ಊರುಗಳೂ ಕಾಣಿಸ್ತೀವಿ ನಾವು. ಇವ್ರು ಯಾಕೆ ಬಂದಾರ ಅಂಥೇಳಿ ಗಾಬರಿಯಾಗಿ ನೋಡೋ ಊರೂ ಅದಾವ. ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡಿ ನೀವೆಲ್ಲ ಕೇಳುವ ಭಾಗ್ಯವನ್ನು ಪಡ್ಕೊಂಡಿರಲ್ಲ. ಎಲ್ಲರೂ ಹುಟ್ಟಿದ್ರಿ ಅಂದ್ರೆ ಇದು ಸಿಗ್ತಿರ್ಲಿಲ್ಲ. ಕಾಚಾಪುರದಾಗ ಹುಟ್ಟಿರಿ ಅಂತ ಇಷ್ಟು ಪುಣ್ಯ ಸಿಕ್ಕದ ನಿಮಗೆ. ಯಾವ್ರಾಗಿದ್ರಿ ಅಂದ್ರೆ ಸುಮ್ಮ ಸಂಸಾರ ಮಾಡ್ತಿದ್ರಿ, ಬೆಳಗನ್ ಚಂತಂದು ದುಡಿತಿದ್ರಿ, ಓದ್ತಿದ್ರಿ, ಸಂಸಾರ ಮಾಡಿ ಹೊಲ ಮನೆ ಮಾಡಿ ಒಂದಿನ ಅವಶ್ಯ ಆದ ಮೂಲಕ ಹೊಂಟು ಹೋಗ್ತಿದ್ದೀವಿ. ಏನು ಕೇಳೋದಿಲ್ಲ ಬಿಡೋದಿಲ್ಲ. ಒಂದೊಂದು ಊರುಗಳದಾಗ ಕಾಡಿದ್ದಂಗೆ ಊರುಗಳು. ಆ ಊರ ಪುರಾಣ ಇಲ್ಲ, ಪುಣ್ಯಕಥೆ ಇಲ್ಲ, ಶಾಸ್ತ್ರ ಇಲ್ಲ, ಭಜನೆ ಇಲ್ಲ, ಕೀರ್ತನೆ ಇಲ್ಲ. ದನ ಬದುಕ್ದಂಗೆ ಬದುಕ್ತಾವು. ಅವು ಹ್ಯಾಂಗೆ ನೋಡ್ಬೇಕು, ಅವು ಸಂಸ್ಕಾರ ಇಲ್ಲ. ಅಂಥ ಊರುಗಳನ್ನು ಇನ್ನೂ ಅದಾವ, ಅಂಥ ಜನನೂ ಅದಾರ. ಆದರೂ ಈ ಊರಿನ ಇತಿಹಾಸದೊಳಗೆ ಇಷ್ಟೊಂದು ಪವಿತ್ರತೆಯಿಂದ ಶರಣರ ಪುರಾಣ ಇವತ್ತು ತೊಟ್ಟಿಲು ಕಾರ್ಯಕ್ರಮ. ಇದು ಮದುವೆ ಸಮಾರಂಭ ಶರಣರು ಅವಾಗ ಮಾಡಿಕೊಂಡಾರ. ಅದನ್ನು ಮತ್ತೆ ಮರಳಿ ಶರಣರ ಉದ್ದೇಶ ಇಟ್ಕೊಂಡು ಅವರ ನೋಡು ಭಾವೈಕ್ಯತೆ. ಒಂದು ಕಳಶಿ ಅದ, 2 ತೆಂಗಿನಕಾಯಿ ಅವ, 2 ಗೊಂಬೆ ಅವ. ಆ ಗೊಂಬೆಗೆ ಮದುವೆ ಮಾಡಕತ್ತೀವಿ ನಾವು. ಭಾವನಾತ್ಮಕ ಸಂಬಂಧಗಳು. ಇದು ಮನುಷ್ಯರಲ್ಲ, ಏನಲ್ಲ, ಒಂದು ಜಡವಸ್ತು ಅದ. ಅದನ್ನು ದೇವರಂತ ನಂಬಿಕೊಂಡಿರ್ತಕ್ಕಂಥ ನಮ್ಮ ದೇಶ ಇದು. ಕಟ್ಟಿಗೆಗೆ ಪೂಜೆ ಮಾಡೋದು, ಗಿಡಕ್ಕೆ ಪೂಜೆ ಮಾಡೋದು, ಕಲ್ಲಿಗೆ ಪೂಜೆ ಮಾಡೋದು, ಎಲ್ಲ ವಸ್ತುಗಳನ್ನು ಚಲೋ ನೋಡಿದ್ವಿ ಅಂದ್ರೆ ಅದಕ್ಕೆ ಪೂಜೆ ಮಾಡುವಂಥ ಸಂಸ್ಕೃತಿಯನ್ನು ನಮ್ಮ ದೇಶದೊಳಗದ. ಈಗ ಕಟ್ಟಿಗೆದೊಂದು ಮೂರ್ತಿ ಮಾಡಿ ದ್ಯಾವಮ್ಮ ಅಂತೀವಿ, ಕಾಳಮ್ಮ ಅಂತೀವಿ, ದೇವಿ ಅಂತೀವಿ, ಬಂಗಾರದ ಮಾಡಿದ್ರೆ ಅಂತೀವಿ, ಬೆಳ್ಳಿದು ಮಾಡಿದ್ರೆ ಅಂತೀವಿ. ಎಷ್ಟು ಭಾವನಾತ್ಮಕ ಸಂಬಂಧಗಳು ಮನುಷ್ಯನಲ್ಲಿ. ಆ ಪೂರ್ವ ಸಿದ್ಧತೆ ಅದು ನಮಗೆ ಪೂರ್ವ ಸಂಸ್ಕಾರ. ಅದು ಮುಂದೆ ಅನುಭವ ಆದಂಗೆ, ಜ್ಞಾನ ಆದಂಗೆ ಕಡ್ಕೊಳ್ಳೋ ಮಡಿಯೊಳಪ್ಪ ಅಂದಾಗ ತನ್ನ ತಾನು ತಿಳಿದ ಮೇಲೆ ಇನ್ನೇನು ತಿಳಿದವ್ರಿಗೆ ಅದು. ತಿಳಿಲಾರ್ದವ್ರಿಗೆ ಒಂದು 9 ಭಕ್ತಿ ಅದಾವ, ನವವಿಧ ಭಕ್ತಿಗಳದಾವ 9. ಒಂದೊಂದು ಭಕ್ತಿಗಳಿಂದ ಮುಕ್ತರಾಗ್ಯಾರವು. ಕೀರ್ತನಾ ಭಕ್ತಿ, ದಾನ ಮಾಡಿದವರು, ಸ್ಮರಣೆ ಮಾಡಿದವರು, ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರು, ಅಂಥ ಭಕ್ತಿಗೆ ದೇವರ ಒಲ್ತಿರ್ತಕ್ಕಂಥ ನಮ್ಮ ದೇಶ ಇದು. ಆ ದೇಶ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ನೀವೆಲ್ಲರೂ ಬದ್ಧರಾಗಿದ್ದೀರಿ ಅಂತ ಭಾವಿಸ್ಕೊಂಡು, ತಾಯಂದಿರು ಮಡಿವಾಳಪ್ಪನವರಂದರು ಒಂದು ಕೊನೆ ಮಾತು ಹೇಳ್ತೀನಿ. ಮದುವೆ ಅಂದ್ರೆ ಹುಚ್ಚು ಏರ್ಸ್ಕೋಬಾರ್ದು ತಲೆಗೆ. ಯಾಕ್ರಿ ಮುತ್ಯಾರ, ಜೇಟಿ ಮುತ್ಯಾರ, ಮದುವೆ ಅಂದ್ರೆ ಹುಚ್ಚು ಏರ್ಸ್ಕೋಬಾರ್ದು ತಲೆಗೆ. ಒಂದೊಂದು ಹುಚ್ಚು ಏರ್ತದ ನೋಡ್ತೀವಿ ನಾವು. ನಾವೆಲ್ಲ ಬರ್ತಾವೆ ನಮ್ಮ ಮಠಕ್ಕೆ ಹುಚ್ಚರು. ತೆಲಿಗೆ ಏರಿತು ಹುಚ್ಚಪ್ಪ, ಕಡ್ಕೊಳ್ಳೋ ಮತ್ತೆ ಅಂತ ನೋಡ್ರಿ. ತೆಲಿಗೆ ಏರಿತು ಹುಚ್ಚಪ್ಪ, ಹುಚ್ಚು ಏರಿ ಇಳದ ಮೇಲೆ ಕುಂತತ್ತೆಪ್ಪ. ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ, ನೀನು ನೆನಸಪ್ಪ. ಕನಸಿನ ಪರಿ ಸಂಸಾರಪ್ಪ, ಮನಸ್ಸಿನ ಬಂಧನ ಮಾಡಪ್ಪ ಅಂತ. ತೆಲಿಗೆ ಏರಿತು ಹುಚ್ಚಪ್ಪ. ಲಗ್ನ ಆಗಾಗಿ ಎಷ್ಟು DJ ಗೀಜೆ ಹಚ್ಚಿ ಕಿವಿ ಹರಿಯಂಗೆ. ಇವತ್ತೆಷ್ಟು ಬೇಸರಾಗಿತ್ತು ಮಾಡಿದಾಗ. ನಾವು ಕಲ್ಯಾಣ ಮಂಟಪ, ನಮ್ಮ ಕೇಶವರಾಯಗೌಡ್ರವ್ರು ಬಂದಿದ್ದರು, ನಮ್ಮ ಅಂಬರೀಷ್ ಅವ್ರು ಬಂದಿದ್ದರು. ಕಲ್ಯಾಣ ಮಂಟಪ ಬಾಡಿಗೆ ಕೊಡ್ಬೇಕಾದ್ರೆ ಇನ್ನು DJ ಹಚ್ಚಿದ್ರೆ ಕೊಡಬಾರ್ದು ನಿರ್ಣಯ ಮಾಡೀವಿ ನಾವು. ಯಾವಾರ ಮುದುಕರಿದ್ರೆ ಸಾಯ್ತಾವು. ಏನು ಸುಖ ಅದ್ರಾಗ? ಸುಮ್ಮನೆ ಹುಚ್ಚನಂಗೆ ಹುಚ್ಚು ಮಾಡೋದು. ಈಗ ಆ ಕಡೆ ಉತ್ತರ ಪ್ರದೇಶದಾಗ ಎಷ್ಟು ಚಂದ ರೀ ಮದುವೆ. ನಾ ಮೊನ್ನೆ ಕಾಶಿಗೆ ಹೋಗಿದ್ದೆ ಹೋದರ್ಸ. ಮುತ್ತೇರೆ ಎಷ್ಟು ಚಂದ ರಾತ್ರಿ ಮದುವೆ ಮಾಡ್ತಾರಲ್ಲಿ ಕಾಶಿ ಒಳಗೆ. ಹಗಲತ್ ಮಾಡಂಗಿಲ್ಲ ಅವರು. ಎಲ್ಲ ದೀಪ ಹಿಡ್ಕೊಂಡು ಚಂದ ಮೆರವಣಿಗೆ, ಬಾಜಿ ಭಜಂತ್ರಿ, ಎಷ್ಟು ಚಂದ ಶಿಸ್ತು.
ಎಷ್ಟು ಚಂದ ಮದುವೆ ಸಮಾರಂಭ ನೋಡ್ಬೇಕು ಅವ್ರು. ರಾತ್ರಿ ವೈಭವ, ರಾತ್ರಿನೇ ಬೀಗರು ಬರೋದು, ಉಣೋದು, ಮೆರವಣಿಗೆ ಚಂದ, ಭಾಳ ಸಿಸ್ಟಮೆಟಿಕ್. ನಮ್ಮಲ್ಲಿ ದೈಯತ್ ಹೋದವನ, ಒಂದು ಕಂಡಿಗೆ ಉಪ್ಪಿಟ್ಟು ತಿಂದವನ, ಅಲ್ಲೇ ತಿಂದಲ್ಲೇ ಪತ್ರೊಳಗೆ ಒಗೆದುವನ, ಕುಡಿದು ಬಟ್ಲ, ಕುಡಿದು ನೀರಿಂದು ಗ್ಲಾಸ್ಗಳು ಎಲ್ಲಿ ಹಾಕ್ಬೇಕನ್ನೋ ಸಂಸ್ಕಾರ ಇಲ್ಲಿ ಇವ್ರಿಗೆ. ಅಲ್ಲೇ ತಿಂತಾವ, ಅಲ್ಲೇ ದನ ಚಪಾಟಿ ಒಗದಂಗೆ ಅಲ್ಲೇ ಒಗಿತಾವ. ಶಿಸ್ತು ಸಿಸ್ಟಮೆಟಿಕ್ ಇಲ್ಲಿ. ನಾಗೇನು ಬದುಕ ಇಷ್ಟೆಲ್ಲ ಶಾಣೆ ಆಗಿವಿ ನಾವು. ಇಮಾನ್ದಾಗ ತಿರ್ಗಾಡಕತ್ತೀವಿ, ಇಲ್ಲೇ ಟಿ ವಿ ಒಳಗೆ ಜಗತ್ತೇ ನೋಡ್ತೀವಿ, ಮೊಬೈಲ್ನಾಗ ಎಲ್ಲ ಮಾತಾಡ್ತೀವಿ, ಎಲ್ಲ ನೋಡ್ತೀವಿ. ಸಂಸ್ಕಾರ ಇಲ್ಲ. ಸಂಸ್ಕಾರ ರೀತಿಗಳನ್ನು ಕಲಿಬೇಕು. ಒಬ್ಬ ಮಾರಿ ಮುಂದೆ ಕೂತಿರ್ತಾನೆ, ಕೆಮ್ಮುದೊಂದು ಸಂಸ್ಕಾರ ಅದು. ಕೆಮ್ಮತಾನ ಕೈ ಹಿಡ್ಕೊಂಡು ಕೆಮ್ಮಬೇಕು. ಕೆಮ್ಮಿದ್ರೆ ಮತ್ತೊಬ್ಬನ ಮೂತಿಗೆ ಉಗುಳು ಸಿಡಂಗೆ ಕೆಮ್ಮಿದ್ರೆ ಸಂಸ್ಕಾರನ? ಸಂಸ್ಕಾರ ಅಂದರೆ ಕೆಮ್ಮುವಾಗ ಸಂಸ್ಕಾರ ಇರಬೇಕು. ಆ ರೀತಿಯಾಗಿ ನಡ್ಕೊಂಡ್ರೆ ಮನುಷ್ಯನ ಒಂದು ಧರ್ಮ. ಈ ಥರವಾಗಿ ನಡ್ಕೊಳ್ಳೋದ್ರಿಂದ ನಾವು ಮನುಷ್ಯತ್ವ ಆಗ್ತದೆ. ಮನೆಯಾಗ ಇನ್ನೊಂದು ಏನದ, ಬರೀ ಮನೆ ಆಗಬಾರ್ದು, ಬಸವಾದಿ ಶರಣರ ಮನೆ ಆಗ್ಬೇಕದು. ಮುಂಜಾನೆ ಎದ್ದು ಮನೆ ಕಸ ಹೊಡೆದ್ನ ತೊಳಿಬೇಕು, ಸ್ನಾನ ಮಾಡಬೇಕು. ಮನೆಯಾಗ ಅಡುಗೆ ಮಾಡಬೇಕಾದ್ರೆ ಸ್ನಾನ ಮಾಡಿ ಅಡುಗೆ ಮಾಡಬೇಕು. ಅದು ಸಂಸ್ಕೃತಿ, ಸಂಸ್ಕಾರ ಅದು. ಹಂಗೆ ಮಾಡಿದ್ರಿಂದ ಒಂದೊಂದು ನೋಡ್ತೀವಿ, ತಂಬಾಕು ಹಾಯ್ಕೊಂಡು ಒಲೆಯಾಗ ಉಗುಳ್ತಾವೆ. ಈ ಗ್ಯಾಸ್ ಬಂದವ ಉಗಿಯೋದು ಬಿಟ್ರೆ, ಅವಾಗ ರೊಟ್ಟಿ ಮಾಡ್ಕೋತೇವೆ, ಒಲೆಯಾಗ ಉಗುಳ್ತಿದ್ದು. ಅವ್ರು ರೊಟ್ಟೆಗಿಟ್ಟು ಸಿಡಿತದ, ಒಲೆಯಾಗಿಟ್ಟು ಸಿಡಿತದ. ನೋಡಿ ನಾವು ಯಾಕ್ರಿ ಮಾಡಿದವ್ರಿಗೆ ಗೊತ್ತಿರ್ತದೆ, ನೀವು ಮಾಡಲ್ಲ ಪಾಪ. ಅದಕ್ಕೆ ಸಂಸ್ಕೃತಿ, ಸಂಸ್ಕಾರ ಇರಬೇಕು ಮನುಷ್ಯನಿಗೆ. ನಾವು ಗುರುಗಳಿದ್ದು ಬರೇ ದಕ್ಷಿಣ ತೊಳ ಗುರು ಆಗಬಾರ್ದು. ಊಟ ಕಮ್ಮಗೆ ಮಾಡಿಕೆ ಉಂಡು ಹೋಗೋ, ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡು ಹೋಗೋ ಗುರುಗಳಾಗಬಾರ್ದು. ಆ ಮನೆತನಕ್ಕೆ ಸಂಸ್ಕೃತಿ, ಸಂಸ್ಕಾರ ಕಲಿಸ್ಬೇಕು. ಮಲ್ಲಾರದ್ದರೆ ಹೆಂಗೆ ಗುರು ಇದ್ದ ಅಂದ್ರೆ, ಶರಣರನ್ನು ಎತ್ತರ ಮಟ್ಟಕ್ಕೆ ಒಯ್ಯುವಂಥ ಗುರುವಾಗಿದ್ದ. ಕಡ್ಕೋಳ ಮಡಿವಾಳಪ್ಪ ಶರಣರ ಗರಡಿಯೊಳಗೆ ಬೆಳೆದು ಬಂದವ. ಮಡಿವಾಳಪ್ಪ ಎಂಥವಿದ್ದ ಅನ್ನೋದು ಶರಣರಿಗೆ ಗೊತ್ತಾಗಿತ್ತು ಅವ್ರಿಗೆ. ಅದು ಗೊತ್ತು ಮಾಡುವಂಥ ಸಾಮರ್ಥ್ಯ ಶರಣರ ಬಲ್ಲಿತ್ತದು. ಸುಮ್ಮನೆ ಮಡಿವಾಳಪ್ಪ ಮೆಚ್ಕೊಳ್ಳಿಲ್ಲ. ಎಷ್ಟು ಮಂದಿ ಬಂದು ಹೋಗ್ಯಾರ ಅವನ ಬಲ್ಲಿ, ಶರಣರ ಬಲ್ಲಿ. ಎಲ್ಲರಿಗೆ ಮಡಿವಾಳಪ್ಪ ಆಗ್ಯಾರನು? ಹಾಗಕ್ಕೆ ಸಾಧ್ಯ ಇಲ್ಲ. ಆ ಥರ ನೋಡಿಕೊಂಡ್ರು ಮಡಿವಾಳಪ್ಪ. ಹುಟ್ಟು ಜ್ಞಾನಿ ಮಡಿವಾಳಪ್ಪ. ನಮ್ಮ ಜೇಟಿ ಮುತ್ತೇವ್ರು ಅವಾಗ ಪುರಾಣದಾಗ ಮಡಿವಾಳಪ್ಪನ ಭಾಳ ಎತ್ತರ ಮಟ್ಟಕ್ಕೆ ಮಾತು ಹೇಳ್ತಾರೆ ಅವರು. ಅವ್ರ ಮಾತುಗಳು, ಅವ್ರ ಪದಗಳು ಅಂತಾರೆ ನೋಡ್ರಿ. ಹಳ್ಳ್ಯಾಗ ಯಾರ ಹಿರಿಯರಿದ್ದಂದ್ರೆ ಅವ್ರಿ ಭಾಳ ಒಳ್ಳೆ ಮನುಷ್ಯರಿ. ಅವ್ರು ಮಾತಾಡಿದ್ರೇನು ಇಡೀ ಊರೇ ತಲೆ ಅಳಗಾಡಿಸ್ಬೇಕು ಅಂಥ ಮಾತುಗಳನ್ನು ಹೇಳ್ತಾರೆ. ಎಂಥ ನ್ಯಾಯವಾದ ಮನುಷ್ಯರಿ ಅಂತ ಯಾಕೆ ಹೇಳ್ತಾರೆ? ಅವು ಮಾಡುವೊಳಗೆ, ಮಾತಿನೊಳಗೆ ಭಾಳ ನೀತಿ ಅದ, ಮಾತಿನೊಳಗೆ ತಾಕತ್ತದ, ಮಾತಿನೊಳಗೆ ಶಕ್ತಿ ಅದ, ಮಾತಿನೊಳಗೆ ಮೌಲ್ಯ ಅದ. ನಮ್ಮ ಮಾತು ಅದಕ್ಕೆ ಬರ್ತಾವೆ. ಬಸವಣ್ಣವ್ರು ಹಿಡಿದು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಬಸವಾದಿ ಶರಣರು ಹೇಳಿದ್ರು. ಅವರು ಬಸವಣ್ಣವ್ರು ಹೇಳಿದ್ರೆ ಮಾತು ಹೆಂಗಿರಬೇಕು? ಮುತ್ತಿದ್ದಂಗೆ ಇರಬೇಕು. ಮಾತಾಡಿದ್ರೆ ಪರಮಾತ್ಮ ಹೌದು ಅನ್ನಬೇಕು. ನಿಜಗೊಂಡ್ರು ರಾಜ ಇದ್ದ. ತನ್ನ ಮನೆಯನ್ನು, ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ಶಂಭುಲಿಂಗ ಬೆಟ್ಟದೊಳಗೆ ತಪಸ್ಸು ಮಾಡಿ ಶಾಸ್ತ್ರವನ್ನು ಬರೆದರು. ಅವರು 6 ಶಾಸ್ತ್ರವನ್ನು ಬರೆದರು. ಬರ್ಕೊಂತ ಲಿಂಗದ ಮುಂದೆ ಬರೆದು ಕೇಳ್ತಿದ್ರಂತ, ಲಿಂಗಕ್ಕೆ ಕೇಳ್ತಿದ್ರಂತ, ಇದು ಸರಿನಾ ಶಂಭುಲಿಂಗ, ಇದು ಸರಿನಾ? ಲಿಂಗ ಅಳಗಾಡದ ಮೂಲಕ ಕರೆಕ್ಟ್ ಮುಗಿತಿತ್ತು ಪದ್ಯ ಹೇಳ್ತಿತ್ತಂತ. ಹೌದು, ಸರಿ ಅಂತ. ನಮ್ಮ ಸರಿ ಅಲ್ಲ, ಗ್ವಾಡ್ಯಾಗ ಒತ್ತಿದ್ರೂ ಸರಿ, ಈ ಕಡೆ ಸರಿ. ನಾವು ಯಾರು ಹೇಳಿದ್ರೂ ಸರಿ ಇಲ್ಲ, ಬೆಸ ಇಲ್ಲ. ಆ ಬದುಕಾಗಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರ ಒಂದೊಂದು ನುಡಿಗಳನ್ನು, ಶರಣರ ಹೇಳಿದ ನುಡಿಗಳನ್ನು, ಸಿದ್ಧಾರೂಢರು ಹೇಳಿದ ನುಡಿಗಳನ್ನು, ದೊಡ್ಡಪ್ಪ ಶರಣರು ಹೇಳಿದ ನುಡಿಗಳನ್ನು, ಅಮರಾಯಿ ಮುತ್ತೆ ಹೇಳಿದ ನುಡಿಗಳನ್ನು, ಕಡ್ಕೋಳ ಮಡಿವಾಳಪ್ಪನಂಥ ಜ್ಞಾನಿಗಳು ಹೇಳಿದ ನುಡಿಗಳನ್ನು ಒಂದೊಂದು ಆಯ್ಕೆ ಮಾಡಿ ನಮ್ಮ ಜೀವನದೊಳಗೆ ಗಂಟು ಕಟ್ಟಿಟ್ಕೊಂಡಿವಿ ಅಂದ್ರೆ ನಾವು ಏನಾಗ್ತೀವಿ ಅಂದ್ರೆ ದೊಡ್ಡಪ್ಪ ಶರಣರಾಗ್ತೀವಿ, ಕಲಬುರಗಿ ಅರಳಗುಂಡಿಗೆ ಶರಣರಾಗ್ತೀವಿ ಅನ್ನುವಂಥ ಭಾವನಾತ್ಮಕವಾದಂಥ ನಿಮ್ಮ ಭಕ್ತಿ ಎಲ್ಲರಲ್ಲಿ
ಇದ್ದದ್ರೊಳಗೆ ದೇವರು ಕೊಟ್ಟದ್ರೊಳಗೆ ದಾನ ಮಾಡಿರಿ. ದೇವರು ಕೊಟ್ಟದ್ರೊಳಗೆ ಒಂದು ರೊಟ್ಟಿ ಪ್ರಸಾದ ಕೊಡ್ರಿ. ದೇವರು ಕೊಟ್ಟ ಮನುಷ್ಯನೊಳಗೆ 4 ಮಂದಿಗೆ ಉಪಕಾರ ಕೆಲಸ ಮಾಡಿರಿ. 4 ಮಂದಿ ಓಣ್ಯಾಗಿದ್ದವ್ರಿಗೆ ನಾವು ಯಾವ್ರಿಗಾರು ಹೋದ್ರೆ ನಮ್ಮನ್ನು ಹುಡುಕ್ಯಾಡ್ಬೇಕು. ಅವರು ಓಣ್ಯಾಗಿದ್ದ ಮನುಷ್ಯರು ಎಕಡೆ ಹೋದ್ರಿ ಊರಿಗೆ ಭಾಳ ಚಲೋ ಇದ್ದರು, ಎಲ್ಲರಿಗೆ ಹೇಳ್ತಿದ್ರು. ಯಾವ್ರಿಗೆ ಹೋದರು? ಸಾಯೋದಕ್ಕಿಂತ ಮೊದಲಲ್ಲ, ಇದ್ದಾಗ ಹುಡುಕ್ಯಾಡ್ಬೇಕು. ನಮ್ಮ ಮಾತು ಕೇಳ್ಬೇಕು. ಅವರು ಹಂಗೆ ಇಟ್ಕೋಬೇಕು ವ್ಯಕ್ತಿತ್ವ. ಇದು ಯಾವಾಗ ಮುಂಡ ಮುಚ್ಕೊಂಡು ಹೋಗ್ತದಪ್ಪ ಅಂತ ನಂಗೆ ಇಟ್ಕೋಬಾರ್ದು. ಇದು ಒಣೆಗೆ ಮೂಲಾಗಿ ಕೂತದ, ಇದು ದೇವ್ ಇದ್ದಂಗೆ ಅದ, ಎಲ್ಲರಿಗೆ ಜಗಳ ಹಚ್ತದ, ಇದು ಎಲ್ಲರಿಗೆ ಕಿರಿಕಿರಿನೇ ಅದ. ಒಣ್ಯಾಗ ಏನು ಮಾಡಿದ್ರು ಕಿರಿಕಿರಿನೇ ಅದಂತ ನಂಗೆ ಇಟ್ಕೋಬಾರ್ದು. ಊರಾಗ ಕಿರಿಕಿರಿ ಆಗಂಗೆ ಇಟ್ಕೋಬಾರ್ದು. ನಮ್ಮ ದೇವರು ಮೆಚ್ಚುವಂಗೆ ಜನ ಮೆಚ್ಚಬೇಕು. ಎಲ್ಲರೂ ಹೌದಂದ್ರೆ ಅದೇ ಮನುಷ್ಯತ್ವ ಅಂತ ಭಾವಿಸ್ಕೊಂಡು ಇಲ್ಲಿವರೆಗೆ ಪ್ರಶಾಂತವಾಗಿ ನೀವು ಪುರಾಣವನ್ನು ತಾಯಂದಿರೆಲ್ಲ ಕೇಳಿ ಶರಣರ ಸಂಭ್ರಮ ಕಾರ್ಯಕ್ರಮ ಮಾಡಿದ್ದೀರಿ. ನಾನು ನಮ್ಮಲ್ಲಿ ಶರಣರ ಪುರಾಣದೊಳಗೆ 2 ಹೆಣ್ಣು ಹುಡುಗಿಯರಿಗೆ ಡ್ರೆಸ್ ಹಾಕಿ ಮಾಡಿದ್ದೆವು ನಾವು. ಒಂದು ಶರಣರ ಡ್ರೆಸ್ಸು, ಒಂದು ಬಸವಣ್ಣವರ ಹೆಂಡತಿ ಯಾರು ಮಹಾದೇವಿ, ಅವರಿಬ್ಬರು ಸ್ವರೂಪವನ್ನು ಮಾಡಿ ಚಂದ ಸಂಭ್ರಮದಿಂದ ಮೆರವಣಿಗೆ ಮಾಡಿಕೊಂಡು ಬಂದು ಕಾರ್ಯಕ್ರಮ ಮಾಡಿದ್ದೀವಿ. ಪ್ರತಿ ವರ್ಷ ನಡೆಸ್ತೀರಿ ನೀವು. ಶರಣರ ಗುಡಿ ಅದ, ಅದೇ ಪುರಾಣ ನಡೀತದ, ಸಾಂಕೇತಿಕವಾಗಿ ಮಾಡಿ ಮುಗಿಸ್ತೀರಿ ಅಂತ ಭಾವಿಸ್ಕೊಂಡು ಇಲ್ಲಿವರೆಗೆ ಪೂಜ್ಯರು ಭಾಳ ಸುಂದರವಾಗಿ ಪುರಾಣವನ್ನು ಹೇಳ್ಕೊಂಬಂದಾರ. ನಮ್ಮ ಗವಾಯಿಗಳು ಬಹಳ ಸುಂದರವಾಗಿ ಮಡಿವಾಳಪ್ಪನ ಹಾಡುಗಳು, ವಚನಗಳು, ಜಾನಪದ ಗೀತೆಗಳನ್ನು ನಮ್ಮ ತಾಯಿ ಹಾಡಿದ್ಲಲ್ಲಿ ಇನ್ನೂ ಎಷ್ಟು ಚಂದ ಹಾಡಿದ್ಲು. ಈಗಿನ ಮಂದಿ ಏನೋ ಹಾಡ್ತಾವೆ, ಹೊಡಿಮಗ 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 ಅನ್ನೋ ಮಂದಿನೇ ಅದ. ಈಗ ಆಯಿ ಎಷ್ಟು ಚಂದ ಆ ಗೌಡತಿ ಹಾಡಿದ್ಲು, ಎಷ್ಟು ಚಂದ. ಶರಣರು ಎಲ್ಲರ ಹೆಸರು ತೊಗೊಂಡು ಹಾಡಿದರು. ಮಡಿವಾಳಪ್ಪನ ತೊಗೊಂಡ್ಲು, ದೊಡ್ಡಪ್ಪ ಶರಣರು ತೊಗೊಂಡ್ರು, ಎಲ್ಲರೂ ತೊಗೊಂಡು ಹಾಡಿದ್ರಿ. ಎಷ್ಟು ಖುಷಿ ಅನ್ನಿಸ್ತದೆ ಮನುಷ್ಯನಿಗೆ. ಅದರೊಳಗೆ ಹಾಡಿನೊಳಗೆ ಖುಷಿ ಇರಬೇಕು, ಅದು ಸಂತೋಷ ಇರಬೇಕು. ಅಂಥ ಹಾಡುಗಳನ್ನು ಹಾಡುವಂಥ ಸಂಪ್ರದಾಯವನ್ನು ಈ ಮಕ್ಕಳಿಗೂ ರೂಢೀಕರಿಸಬೇಕು ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಮಾಡೋದಕ್ಕಿಂತ ಪೂರ್ವದೊಳಗೆ ಅಕ್ಷತೆ ಎಲ್ಲರೂ ಹಾಕಿ ಪ್ರಸಾದ ಮಾಡಿಸಿರೇನ್ರಿ. ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದ ಮಾಡಬೇಕು. ಇನ್ನೊಂದು ಏನದ ಅಂದ್ರೆ, ನಾವು ತಾಟ ಇರಲಿ, ಪತ್ರೋಳಿ ಕೊಡಲಿ, ತಾಟ ತೊಳೆದಿಟ್ಟು ಹೋಗಬೇಕು, ಮತ್ತೊಬ್ರಿಗೆ ಹೊರೆ ಆಗಬಾರ್ದು. ಪತ್ರೋಳಿ ಒಂದು ಜಾಗದಾಗ ಎಲ್ಲಿ ನಿರ್ಣಯ ಮಾಡಿರ್ತಾರೆ ಅಲ್ಲಿ ಹಾಕಬೇಕು. ನಮಗೇನು ಕೈ ಹರಿದು ಹೋಗಂಗಿಲ್ಲ, ನಮ್ಮ ಗೌರವ ಘನತೆಗೆ ಧಕ್ಕೆ ಬರೋಂಗಿಲ್ಲ. ನಾವು ಎಲ್ಲರ ನಾವು ಹೋದಾಗ ಮಠದಾಗ ಏನಾರ ಹುಡುಗರು ಅವು ಕುರ್ಕುರಿ ತಿಂದು ಹೋಗಿತಾವೆ. ಈಗ ಕಂಡಪಟ್ಟಿ ಅದೊಂದು ಅವಳಿ ಎದ್ದದ. ಇದು ಗುಟ್ಕ ತಿಂದಂಗೆ ಆಗ್ಯದ. ಅವು ಹುಡುಗರಿಗೆ ಕುರ್ಕುರಿ ತಯಾರು ಮಾಡ್ರಿ ಈಗ ತಿಂದು. ಅವು ಅದ್ರಾಗ ಉಪ್ಪಿನ ಅಂಶ ಇರ್ತದೆ. ಹುಡುಗರಿಗೆ ಮೊನ್ನೆ ಡಾಕ್ಟ್ರ್ ಹೇಳಿದ್ರು ನಮಗೆ, ಚೆಗ್ನೂರು ಡಾಕ್ಟ್ರಲ್ಲಿ ಕಾರ್ಯಕ್ರಮದಾಗ, ಆ ಸಣ್ಣ ಹುಡುಗರಿಗೆ ಅದು ಕುರ್ಕುರಿ ತಿನ್ನಿಸಿದ್ರಂದ್ರೆ ಕಳ್ಳು ಕ್ಯಾನ್ಸರ್ ಆಗ್ತದೆ ಅಂತ ಹೇಳಿದರು ಡಾಕ್ಟ್ರು. ಗೊತ್ತಾಗಲಾರ್ದಂಗೆ ಆಗ್ತದೆ ಹುಡುಗರಿಗೆ, ಅದು ರೋಗ ಚಾಲು ಆಗ್ತದೆ ಅಂತ ಹೇಳಿದ್ರು ಅವರು. ಕುರ್ಕುರಿನೇ ತಿನ್ನಿಸ್ತಾವೆ. ಯಾವ ಬಿಡೋದನ್ನು ಮನ್ಯಾಗ ಬಾಳೆಹಣ್ಣು, ಪೇರು ಹಣ್ಣು, ಸೇಬು, ಹಣ್ಣಿನ ತಿನ್ನಿಸಿ ಯಾರೂ ಕೊಡೋಂಗಿಲ್ಲ. ಅವು ಹೋಗೋಣ ಅಂಗಡಿಗೆ ಹೋಗೋಣ ಪರಕ್ಕನೆ ಹರ್ಕೊಂಬಂದು ಕುರ್ಕುರಿ ಕೊಟ್ಬಿಡೋದು. ಅವೇನು ಹೊಟ್ಟೆ ತುಂಬ್ತದ? ಅದು ಚಲೋ ಹಣ್ಣಿನ ತಿನ್ನಿಸಿ ಕೊಡ್ಬೇಕು, ಹಾಲು ಕುಡಿಸ್ಬೇಕು ಮಕ್ಕಳಿಗೆ, ಆಕಳ ಹಾಲು ಕುಡಿಸ್ಬೇಕು, ಹೈನ ಉಣಿಸ್ಬೇಕು. ಬಿಸಿಲು ಹೆಂಗದ? 44 ಡಿಗ್ರಿಗೆ ಬಂದದ. ನೀವೆಲ್ಲ ಹಾರ್ಡ್ ಫುಡ್ ತಿನ್ನಬಾರ್ದು. ಲಿಕ್ವಿಡ್ ಮಜ್ಜಿಗೆ ಕುಡಿಬೇಕು, ತಣ್ಣ ನೀರು ಕುಡಿಬೇಕು, ನಿಂಬೆಹಣ್ಣು ಹಾಕ್ಕೊಂಡು ನೀರು ಕುಡಿಬೇಕು. ಆರೋಗ್ಯ ಚಲೋ ಇರ್ತದೆ, ಇದು ಪರಿಣಾಮ ಆಗ್ತದೆ ಅಂತ ಎಲ್ಲ ನೀವು ಟಿ ವಿ ಒಳಗೂ ನೋಡೀವಿ, ನಾನೆಲ್ಲ ಪೇಪರ್ದಾಗೂ ನೋಡ್ತೀನಿ. ನೀವೆಲ್ಲರೂ ತಮ್ಮ ಆರೋಗ್ಯವನ್ನು ಕಾಯ್ಕೋಬೇಕು ಅಂಥೇಳಿ ನನ್ನ 4 ಮಾತುಗಳು ವಿರಾಮ ಮಾಡ್ತೇನೆ.